ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಲ್ಯಾಪ್ಟಾಪ್ ಎದುರುಗಿಟ್ಕೊಂಡು ಏನು ಕೆಲಸ ಅಂತ ಮಾಡಲಿ? ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯವ್ರ ಮುಂದೆ ಲ್ಯಾಪ್ಟಾಪ್ ನೋಡ್ದ ಎಷ್ಟು ದಿನ ಅಂತ ನಾಟಕ ಮಾಡಲಿ? ಹಿಂಸೆ ಆಗ್ತಿದೆ. ರೀ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಹಾ, ಓಹೋ, ಏನ್ ದೊಡ್ಡ ಕೆಲಸ, ದೊಡ್ಡ ಆಫೀಸು, ಬ್ಯಾಂಕ್ ಕೆಲಸ ಅಂತ ಹೇಳ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ತರ ದುಡಿಯೋದು. ಇದೊಂದು ಕೆಲಸ ಅಂತಾರ? ನನ್ನ ಮಗನ್ ನೋಡಿ, ರಾಜನ್ ತರ ಮನೇಲೇ ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ತಿದ್ದಾನೆ. ಅವನು ಓದಿರೋ ಓದ್ಗೆ, ಅವನ ಅನುಭವಕ್ಕೆ, ಅವನ ಬುದ್ಧಿವಂತಿಕೆಗೆ ಎಂತ ದೊಡ್ಡ ಕೆಲಸ ಇದ್ರು ಸರಿ ಮನೇಲೇ ಕೂತ್ಕೊಂಡು ಮಾಡ್ಬಿಸಾಕ್ತಾನೆ. ನೀನು ಮನೆ ಕೆಲಸ ಮಾಡ್ಬೇಕಲ್ಲ ಅಂತ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಫೀಸಲ್ಲಿ ಮಾಡೋ ಕೆಲಸ ಹುಡ್ಕೊಂಡಿದ್ಯ ಅಷ್ಟೆ. ಅಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ. ಅವಳು ಚೆನ್ನಾಗಿ ಓದಿದಾಳೆ, ಎಕ್ಸಾಮ್ ಪಾಸ್ ಮಾಡಿದಾಳೆ, ಅದಕ್ಕೆ ಅಷ್ಟು ದೊಡ್ಡ ಕೆಲಸ ಸಿಕ್ಕಿದೆ ಅವಳಿಗೆ. ಏ, ನಿನ್ ಹೆಂಡತಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಡ. ನಿನ್ನಂತ ದೊಡ್ಡ ಕೆಲಸ ಏನೋ ಇವಳ್ದು? ನನ್ನ ಮಗ ಲಕ್ಷ ಲಕ್ಷ ದುಡಿತಿದ್ದಾನೆ, ತನ್ನ ದುಡಿಮೆಯಲ್ಲಿ ಮನೆ ನಡೆಸ್ತಿದ್ದಾನೆ. ನಾವು ದುಡ್ದಿದ್ರಲ್ಲಿ ಸೈಟು ಮನೆ ಅಂತ ಹಾಕಿರ್ತೀವಿ ದುಡ್ಡನ್ನ, ಆದ್ರೆ ಇವನು ಸಂಸಾರ ನಿಭಾಯಿಸ್ತಾನೆ, ಮನೆ ನಡೆಸ್ತಾನೆ, ರಾಜನ್ ತರ ಇದ್ದಾನೆ. ಅದು ದೊಡ್ಡ ಸ್ಕೇಲ್ ಅಲ್ವಾ? ಅಮ್ಮ ಸುಮ್ಮನಿರ್ತೀಯಾ? ಯಾಕೋ ಸುಮ್ನಿರ್ಬೇಕು? ನೀನು ಮನೇಲಿ ಕೂತ್ಕೊಂಡು ಕಷ್ಟ ಪಡ್ತಾ ಇರೋದು ನನಗ್ ಕಾಣಿಸ್ತಾ ಇಲ್ವಾ? ನಾನು ನೋಡ್ತಾ ಇಲ್ವಾ? ಅವನು ನಿನ್ ಜೊತೆ ಆಫೀಸಿಗೆ ಬರ್ತಿದ್ನಲ್ಲ ಮಹೇಶ, ಅವನು ದಿನಾ ಬೆಳಗ್ಗೆ ಆಫೀಸ್ಗೆ ಹೋಗ್ತಾನೆ, ಸಾಯಂಕಾಲ ಆಫೀಸಿಂದ ಬರ್ತಾನೆ. ಬೆಳಗ್ಗೆ ಅವ್ರಮ್ಮ ಸಿಕ್ಕಿದ್ಲು, ಈಗ ಹೇಳ್ದೆ ನನ್ ಮಗನ್ ತರ ಚುರುಕಾ ಕೆಲ್ಸ ಮಾಡಕ್ ಹೇಳಿ ನಿಮ್ ಮಗನ್ಗೆ, ಆಗ ಅವನು ಮನೇಲಿ ಕೂತ್ಕೊಂಡು ರಾಜನ್ ತರ ಲಕ್ಷ ಲಕ್ಷ ದುಡಿಬಹುದು ಅಂತ. ಏನ ಮಹೇಶನ ಅಮ್ಮ ನಿಂಗೆ ಸಿಕ್ಕಿದ್ರ? ಹೌದು, ನಿನ್ ಬಗ್ಗೆ ಹೇಳ್ದೆ. ಏನ್ ಮಾತಾಡ್ದೆ? ಅತ್ತೆ, ನಮ್ ಕೆಲಸ ನಮಗ್ ದೊಡ್ಡದು. ನೀವ್ ಯಾಕೆ ಅವ್ರ ಕೆಲ್ಸನ ಇನ್ನೊಬ್ರು ಕೆಲ್ಸನ ಹೋಲಿಕೆ ಮಾಡ್ತೀರಾ? ಏಯ್, ನನಗ್ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿಯಾ? ನನ್ನ ಮಗ ದುಡಿತಾನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಿನಗ್ ಯಾಕೆ ಹೊಟ್ಟೆ ಉರಿ? ಅಯ್ಯೋ ದೇವ್ರೆ, ಆ ಮಹೇಶನ್ ಅಮ್ಮಂಗೆ ಏನಾದ್ರೂ ವಿಷಯ ಗೊತ್ತಾಗಿ ನಮ್ಮಮ್ಮಂಗೆ ಹೇಳ್ಬಿಟ್ರೆ ಆಮೇಲೆ ನನ್ನ ಗತಿ ಏನು? ಪಾಪ ನನ್ ಗಂಡ ಇಂಥ ಪರಿಸ್ಥಿತಿನ ಹೇಗಾದ್ರೂ ಎದುರಿಸ್ತಿದ್ದಾರೋ, ಇವ್ರಿಗೆ ನಾನು ಹೇಗ್ ಸಹಾಯ ಮಾಡ್ಲಿ? ವರ, ನೀನು ನೋಡು, ನಿಂಗೆ ಲೇಟ್ ಆಗ್ತಿದೆ. ಹೌದು, ಕಳ್ಸು. ಗಂಡ ಮನೇಲೇ ಕಷ್ಟ ಪಡ್ತಾ ಇದ್ದಾನೆ, ನಾನು ಮನೇಲೇ ಇದ್ದು ಅವನ ಆರೈಕೆ ಮಾಡೋಣ, ತಿಂಡಿ ಕಾಫಿ ಕೊಡೋಣ ಅನ್ನೋದು ಏನಿಲ್ಲ. ಸೀಮೆಯಲ್ಲಿ ಇಲ್ದಿರೋ ಕೆಲ್ಸಕ್ಕೆ ಹೋಗ್ತಾನೆ. ಅಮ್ಮ, ನೀನ್ ಕೈ ಮುಟ್ತಿದ್ ಸುಮ್ನಿರ್ತೀಯಾ? ನೀನ್ ಈಗ ಮಾತಾಡ್ತಿದ್ರೆ ಕೆಲಸ ಯಾಕೆ ಮಾಡ್ಲಿ ಹೇಳೋ? ನಾನು ಎದ್ದು ಒಳಗಡೆ ಬೇಡ. ನೀನ್ ಇಲ್ಲೇ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡು. ಕಟ್ಕೊಂಡ್ ಹೆಂಡತಿಗಂತೂ ನಿನ್ ಮೇಲೆ ಕಾಳಜಿ ಇಲ್ಲ. ಹೆತ್ತಮ್ಮ ಅಲ್ಲ ನಾನು, ನನಗಿಲ್ದೇ ಇರತ್ತಾ? ಅದೇ ನಾನು ನೀನ್ ಏನು ಮಾತಾಡ್ಬೇಡ, ಹೊರಡು. ನಿನಗೆ ಲೇಟ್ ಆಗ್ತಿದೆ, ಹೊರಡು ವರ. ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾರೆ? ಕೆಲ್ಸ ಇಲ್ದೇ ಇದ್ರು ಕೆಲ್ಸ ಮಾಡ್ತಿದೀನಿ ಅಂತ ತೋರಿಸ್ಕೊಳ್ಳೋದು ತುಂಬಾ ಹಿಂಸೆ ಅನ್ಸುತ್ತೆ. ಇಂಥ ಟೈಮಲ್ಲಿ ಅವ್ರ ಮನ್ಸಿಗೆ ಎಂತ ಕೆಟ್ಟ ಆಲೋಚನೆಗಳು ಬರ್ದೇ ಇರ್ಲಿ ದೇವ್ರೆ, ಕಾಪಾಡು. ಹೊರಡು. ಸರಿ ರೀ, ನಾನು ಬರ್ತೀನಿ, ನೀವು ಹುಷಾರು. ವರದಾ, ನೀನ್ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನೀನ್ ಕೆಲಸ ಮಾಡ್ತಾ ಇರೋ. ನಾನು ತಿಂಡಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ದುಡಿಯೋ ಗಂಡಸು ಟೆನ್ಷನ್ ಮಾಡ್ಕೋಬಾರ್ದು, ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡು. ತಿಂಡಿ ತಗೊಂಡ್ಬರ್ತೀನಿ. ಯು ಡೋಂಟ್ ವರಿ ಮೇಡಮ್ ಅವರೇ, ನೀವು ಹೇಳಿದ್ದೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಈಗೇನು ಆ ಇಂದ್ರಮ್ಮನಿಗೆ ಕ್ಲೋಸ್ ಆಗಬೇಕು ಅಷ್ಟೇ ತಾನೇ? ನೋಡ್ತಾ ಇರಿ, ಆ ಇಂದ್ರಮ್ಮನಿಗೆ ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕಾರಿಸಿ ಬೆಟ್ಟಕ್ಕೆ ಬೀಳಿಸಿ ಪಟ್ಟ ಕಟ್ಟಿ ಅವಳನ್ನು ಬುಟ್ಟಿಗೆ ಹಾಕೋತೀನಿ.
ನೋಡ್ತಾ ಇರಿ ನೀವು. ಇಷ್ಟರಲ್ಲೇ ಗ್ರೂಪಲ್ಲಿ ಟ್ರಿಪ್ ಹೋಗಿ ಅವಳ ಜೊತೆಗೆ ಒಂದು ಸೆಲ್ಫಿ ತೆಗೆಸ್ಕೊಂಡು ಸ್ಟೇಟಸ್ಸಿಗೆ ಹಾಕ್ಬಿಡ್ತೀನಿ. ಅಷ್ಟು ಕ್ಲೋಸ್ ಆಗಿಬಿಡ್ತೀನಿ ಮೇಡಮ್ ಅವರೇ. ನೀವು ತಲೆ ಕೆಡಿಸ್ಕೊಬಿಡಿಯಪ್ಪ. ಯವ್ವ ಇರಿ ಮೇಡಮ್ ಅವರೇ, ಅದು ಚಳಿ ಆಗ್ತಿದೆ ಮೇಡಮ್ ಅವರೇ. ಚಳಿ 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 ಅದಿರಿ ಮೇಡಮ್ ಅವರೇ. ಆಯ್ತು ಬಿಡಿ ಮೇಡಮ್ ಅವರೇ, ಫೋನ್ ಇಡ್ತೀನಿ, ಹಾಕೊಂಡು ಬರ್ತೀರಾ? ಸ್ವಲ್ಪ ಹಾಕ್ಬೇಕಿತ್ತು. ಕುಬೇರನ ತಂಗಿ ಮೇಡಮ್. ಅಲ್ಲ, ಈ ಹಾಲ್ ಮಾರವಳು ಇಂಥ ಕೆಲ್ಸಕ್ಕೆಲ್ಲ ನನಗೆ ಲಕ್ಷ ಲಕ್ಷ ಕೊಡ್ತಾಳೆ ಅಂದ್ರೆ ನಾನು ಅವಳು ಹೇಳಿದ್ದೇನೆ ಮಾಡ್ತಿದ್ದೀನಲ್ಲ. ಆಯ್ತು, ಅದು ಅವಳು ಹೇಳೋ ಕೆಲ್ಸಗಳಾದ್ರೆ ಅಂತವು. ಅನಂತ ಶಯನ ಪದ್ಮನಾಭ ಎಲ್ಲಿ ಹೋಗ್ತಾನೆ ಫಾಲೋ ಮಾಡ್ಕೊಂಡು ಫೋಟೋ ಕೊಡು. ಆ ಶ್ರಾವಣಿ ಕಾರ್ತಿಕೇಯ ಒಂದಾಗದಂಗೆ ನೋಡ್ಕೊ. ಈಗ ಹೇಳ್ತಾಳೆ ಇಂದ್ರಮ್ಮಂಗೆ ಕ್ಲೋಸ್ ಆಗು. ಅಲ್ಲ, ಇದಕ್ಕೆಲ್ಲ ಒಂದು ಲಕ್ಷ ಲಕ್ಷ ಕೊಡ್ತಾಳೆ ಅಂದ್ರೆ ನನಗೆ ಲಾಭ ಇಲ್ದಾರೆ ಲಕ್ಷ ಸುರಿಯೋಳೆ ಅಲ್ಲ, ಹಾಲು ಮಾರೋವಳು. ಅವಳಿಗೆ ಇದರಿಂದ ಕೋಟಿ ಲಾಭ ಇರ್ಬೋದು. ಅಯ್ಯ, ಆಕೆ ಏನು ಮಾಡ್ಕೊತಾಳೆ ಅಂತ ತಗೊಂಡು ನಾನೇನು ಮಾಡಲಿ? ಬಂಡವಾಳ ಇಲ್ಲದೆ ನನಗೆ ದುಡ್ಡು ಬರ್ತಾ ಇದೆ, ಅದು ಲಕ್ಷ ಲಕ್ಷ. ಈಗೇನು ನಾನು ಆ ಸಾಮಣಿ ಸುಬ್ರಹ್ಮಣ್ಯ ಒಂದಾಗೋದನ್ನು ತಡಿಬೇಕು. ಅನಂತ ಶಯನ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಬೇಕು. ಈಗ 3ನೇ ಟಾಸ್ಕು, ಆ ಇಂದ್ರಿಗೆ ನಾನು ಕ್ಲೋಸ್ ಆಗಬೇಕು. ಇಂದ್ರಿ ಸೊಳಿ ಆಗ್ತಿದೆ ಕಡೆ, ಸೊಳಿ ತಗೊಳ್ಳಿ ನೀ ಸೊಳಿಯೋ. ರೀ, ನೀವು ಸುಬ್ಬು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಕಣೆ. ಅಲ್ಲ, ಇವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ಹಾಗೆ ಅಣ್ಣನ ಬಗ್ಗೆ ಹೇಳ್ತಾ ಇದ್ದೆ. ಇನ್ಮೇಲೆ ಇವರೇ ಅಲ್ವಾ ಅಣ್ಣನ ಜವಾಬ್ದಾರಿ ವಹಿಸ್ಕೊಳ್ಳೋದು? ಹೌದು ಮೇಡಮ್, ಇನ್ಮೇಲೆ ಯಜಮಾನ್ರನ್ನ ಇವರೇ ನೋಡ್ಕೋತಾರೆ. ಅದಕ್ಕೆ ಮಾತಾಡ್ತಾ ಇದ್ವಿ. ನಾನು ಅದನ್ನ ಕೇಳೋಣ ಅಂತಾನೆ ಬಂದೆ. ಬಾವಂಗೆ ಈ ಟೈಮಲ್ಲಿ ಕಾಫಿನೋ ಟೀನೋ ಏನಾದ್ರೂ ಕುಡ್ದು ಅಭ್ಯಾಸ. ಅದಕ್ಕೆ ಅವ್ರಿಗೆ ಕಾಫಿ ಕೊಡ್ಬೇಕೋ ಟೀ ಕೊಡ್ಬೇಕೋ ಅಂತ ಇವ್ರನ್ನೇ ಕೇಳ್ಬೇಕಲ್ವಾ? ಒಳ್ಳೇದಾಯ್ತು. ಹಾಗಾದ್ರೆ ನನ್ನ ಕೆಲಸ ಇವಾಗ್ಲಿಂದಾನೇ ಶುರುವಾಗತ್ತೆ. ಅವ್ರಿಗೆ ಕಾಫಿ ಕೊಡ್ಬೇಕಾ ಅಥವಾ ಟೀ ಕೊಡ್ಬೇಕಾ ಅನ್ನೋದನ್ನ ನಾನೇ ನೋಡ್ತೀನಿ. ಹಬ್ಬಾ, ಇನ್ಮೇಲೆ ಯಜಮಾನ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಏನ್ ಸರ್? ಹೌದು, ನನಗೂ ಏನೋ ಒಂಥರ ಸಂತೋಷ. ಇಷ್ಟು ದಿನ ಎಲ್ಲ ನಾನೇ ನೋಡ್ಕೋತಿದ್ದೆ. ಇವರು ಈಗಷ್ಟೇ ಈ ಮನೆಗೆ ಬಂದಿದ್ದಾರೆ, ಆದರೆ ನನ್ನ ಅಕ್ಕನೋ ತಂಗಿನೋ ಬಂದಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ. ಅಯ್ಯೋ ದಡ್ಡಿ, ಇವ್ರು ನಿನಗೆ ಅಕ್ಕನೇ ಆಗ್ಬೇಕಣೆ. ಇವರು ನನ್ನ ಅತ್ತಿಗೆ. ಇದನ್ನೆಲ್ಲ ನಿನಗೆ ತಿಳಿಸೋ ಸಮಯ ಅದು ಯಾವಾಗ ಬರುತ್ತೋ ಏನೋ.